ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲು ತೊಳಿತದ ವಿಷಯದಲ್ಲಿ ಪೊಲಿಟಿಕಲ್ ಕೆಸರೆರಚಾಟಗಳು. ಅದರಲ್ಲೂ ಡಿ ಕೆ ಸುರೇಶ್ ಅವರು ಹೇಳಿದ್ದಕ್ಕೆ ಕುಮಾರಸ್ವಾಮಿ ಅವರು ಟಾಂಗ್ ಕೊಡೋದು, ಕುಮಾರಸ್ವಾಮಿ ಅವರು ಹೇಳಿದ್ದಕ್ಕೆ ಡಿ ಕೆ ಸುರೇಶ್ ಅವರು ಟಾಂಗ್ ಕೊಡೋದು. ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರು ವೈಯಕ್ತಿಕ ಪ್ರತಿಷ್ಠೆಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಷ್ಟೆಲ್ಲ ಜನರನ್ನು ಸೇರೋ ಹಂಗೆ ಮಾಡಿದ್ರು ಇತ್ಯಾದಿ ಇತ್ಯಾದಿ ಆರೋಪಗಳನ್ನು ಮಾಡಿದರು. ಅದಕ್ಕೆ ಡಿ ಕೆ ಶಿವಕುಮಾರ್ ಸುರೇಶ್ ಇಬ್ಬರು ಕೂಡ ಕುಮಾರಸ್ವಾಮಿ ಅವರಿಗೆ ಸ್ವಲ್ಪ ಆರೋಗ್ಯ ಕೈ ಕೊಟ್ಟಿದೆ, ಅವರು ತಮ್ಮ ಆರೋಗ್ಯವನ್ನು ಸುಧಾರಿಸುವ ಕಡೆ ಗಮನ ಹರಿಸಬೇಕು, ರಾಜ್ಯದ ಜನರ ಚಿಂತನೆ ಮಾಡಬೇಕು ಅಂತೀವಿ, ಕುಮಾರಸ್ವಾಮಿ ಅವರ ಮಾತನ್ನು ಯಾರು ಸೀರಿಯಸ್ ಆಗಿ ತಗೊಳ್ಬೇಕಾಗಿಲ್ಲ, ಇವತ್ತೊಂದು ರಾತ್ರಿ ಹೇಳ್ತಾರೆ ನಾಳೆ ಇನ್ನೊಂದು ಹೇಳ್ತಾರೆ, ಅಚಾತುರ್ಯ ಇದು ಅಂತ ಡಿ ಕೆ ಸುರೇಶ್ ಹೇಳಿದ್ರು. ನನ್ನ ಆರೋಗ್ಯ ದೇವರು ನೋಡ್ಕೊಳ್ತಾನೆ, ಮಂಡ್ಯದ ಜನರ ಶುಭ ಹಾರೈಕೆಗಳನ್ನು ನನ್ನ ಬೆನ್ನಿಗಿದ್ದಾವೆ, ನನಗೇನೂ ಆಗೋದಿಲ್ಲ, ಡಿ ಕೆ ಸುರೇಶ್ ಅವರೇ ಒತ್ತಡದಲ್ಲಿದ್ದಾರೆ ಅಂತ ಕುಮಾರಸ್ವಾಮಿ ಅವರು. RCB ಮ್ಯಾಚ್ ಗೆದ್ದ ಮೇಲೆ JDSನ ಟ್ವೀಟ್ಗಳೇನಿತ್ತು, ಕುಮಾರಸ್ವಾಮಿ ಅವರ ಟ್ವೀಟ್ಗಳೇನಿತ್ತು ಅನ್ನೋದನ್ನು ಜನ ಗಮನಿಸಬೇಕು. ತಿರ್ಚೋದ್ರಲ್ಲಿ ಅವರು ನಿಸ್ಸೀಮರು ಅಂತ ಡಿ ಕೆ ಸುರೇಶು. ಕುಮಾರಸ್ವಾಮಿ ಅವರು ಏನು ತಿರ್ಚಿದ್ದೀನಿ ನಾನು, RCB ಗೆದ್ದಿದ್ದಕ್ಕೆ ಅಭಿನಂದನೆ ಸಲ್ಲಿಸಿದ್ದೀನಿ, ಗೆದ್ರು ಅಂತ ಅಮಾಯಕರ ಜೀವ ತೆಗಿಬೇಕು ಅಂತ ಮಾತಿನ ಅರ್ಥ ಇದೆಯಾ ಅಂತ. ಅದಕ್ಕೆ ಡಿ ಕೆ ಸುರೇಶ್ ಅವರು ಕುಂಭಮೇಳದಲ್ಲಿ ಕಾಲು ತುಳಿತ ಆಗಿದೆ, ಮೋದಿ ಅವರನ್ನ ಅಮಿತ್ ಶಾ ಅವರನ್ನು ಆರೋಪಿಗಳನ್ನಾಗಿ ಮಾಡ್ತೀರಾ, ದಿನಕ್ಕೊಂದು ರಾಜಕೀಯ ಹೇಳಿಕೆ ಕೊಡಬಾರ್ದು, ಇದು ಸಾಂತ್ವನ ಹೇಳುವ ಕಾಲ, ರಾಜಕೀಯ ಬೇಡ, ಕೆಲವು ಲೋಪದೋಷಗಳಾಗಿರಬಹುದು, ವಿರೋಧ ಪಕ್ಷ ಸರ್ಕಾರಕ್ಕೆ ಮಾರ್ಗದರ್ಶನ ಮಾಡಬೇಕು ಅನ್ನೋ ಅರ್ಥದಲ್ಲಿ ಡಿ ಕೆ ಸುರೇಶ್ ಅವರು. ಎಲ್ಲಿ ಪಹಲ್ಗಾಮ್ ಘಟನೆ, ಇದೆಲ್ಲಿ ಘಟನೆ, ಏನು ಒಂದಕ್ಕೊಂದು ಸಂಬಂಧ ಅಂತ ಕುಮಾರಸ್ವಾಮಿ ಅವರು ಕೇಳಿಸ್ಕೊಳ್ಳಿ. ನಾನು ಅವರ ಹೇಳಿಕೆಗಳನ್ನು ಗಮನಿಸ್ತಾ ಇದ್ರೆ ಎಲ್ಲೋ ಒಂದು ಕಡೆ ಒತ್ತಡದಲ್ಲಿದ್ದಾರೆ ಅಂತ ಕಾಣಿಸ್ತದೆ, ಆರೋಗ್ಯ ಸರಿ ಇಲ್ಲ, ಆರೋಗ್ಯದ ಕಡೆ ಗಮನ ಹರಿಸಿ ಈ ರಾಷ್ಟ್ರದ ಜನರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡೋದಕ್ಕೆ ಅವರು ಚಿಂತನೆ ಮಾಡಲಿ ಅಂತೇಳಿ ನಾನು ಮನವಿ ಮಾಡ್ತೀನಿ. ಕುಮಾರಸ್ವಾಮಿ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳೋ ಅಂತ ಅವಶ್ಯಕತೆ ಇಲ್ಲ ರೀ. ಹೇಳಿದ್ನಲ್ಲ, ಅವರು ಬೆಳಗ್ಗೆ ಒಂದು ರಾತ್ರಿ ಒಂದು ಹೇಳ್ತಾರೆ. ಈಗೇನು ಸರ್ಕಾರ ಏನು ಈ ಸಾವಿನ ಬಗ್ಗೆ ಆದಂಥ ದುರಂತದ ಬಗ್ಗೆ ಅವರೇನು ಎಸ್ಕೇಪ್ ಆಗ್ತಾ ಇಲ್ಲ, ಎಲ್ಲವನ್ನೂ ಕೂಡ ಒಪ್ಕೊಂಡಿದ್ದಾರೆ. ಅಚಾತುರ್ಯವಾಗಿ ಆಕಸ್ಮಿಕವಾಗಿ ನಡೆದಂಥ ಘಟನೆಗಳು, ಇಡೀ ದೇಶದಲ್ಲಿ ಘಟನೆಗಳು ನಡೆದಿದೆ. ನನ್ನ ಆರೋಗ್ಯ ದೇವರು ನೋಡ್ಕೊತಾನೆ. ನನ್ನ ಮಂಡ್ಯ ಜಿಲ್ಲೆ ಜನದ ಶುಭ ಹಾರೈಕೆ ಇದೆಯಲ್ಲ, ನನ್ನ ಆರೋಗ್ಯಕ್ಕೆ ಏನೂ ಆಗಲ್ಲ. ನಾನು ಯಾವುದೇ ಒತ್ತಡದಲ್ಲಿಲ್ಲ, ಒತ್ತಡದಲ್ಲಿರೋದು ಅವರುಗಳು, ನಾನು ಫ್ರೀ ಆಗಿದೆ. RCB ತಂಡ ಗೆದ್ದ ಮೇಲೆ ಅವರು ಮತ್ತು ಅವ್ರ ಪಕ್ಷ ಏನೇನು ಟ್ವೀಟ್ ಮಾಡಿದೆ ಅನ್ನೋದನ್ನ ತಾವು ರಾಜ್ಯದ ಜನರಿಗೆ ತೋರಿಸಬೇಕು. ಯಾಕೆ ಅಂತ ಅಂದ್ರೆ ಅವರು ಸುಳ್ಳು ಹೇಳೋದ್ರಲ್ಲಿ, ಮಾತುಗಳನ್ನ ತಿರ್ಚೋದ್ರಲ್ಲಿ ಅವರು ನಿಸೀಮರಿದ್ದಾರೆ. ಬಹುಶಃ ಅದು ಅವ್ರ ಘನತೆಗೆ ಸರಿ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಯಾವ ಮಾತಿರುತ್ತಾರೆ, RCB ಗೆದ್ದಾಗ ಟ್ವೀಟ್ ನೋಡಿ ಇವಾಗ ಮಾತಾಡ್ತಾರ ಅಂತ ಹೇಳಿ. ಹೌದಪ್ಪ, ಅಭಿನಂದನೆ ಸಲ್ಲಿಸಿದ್ದೀವಿ. ಅವ್ರು ಗೆದ್ರು ಅಂತೇಳಿ ಅಮಾಯಕರ ಜೀವ ತೆಗಿಬೇಕು ಅಂತ ಇದೆಯಾ? ಜೀವ ತೆಗಿಯೋದಕ್ಕೆ ಅವರ ಗೆದ್ದೋದಕ್ಕೆ ಟ್ವೀಟ್ ಮಾಡಿದೀವ? ಅದೊಂದು ಅರ್ಥ ಇದೆಯಾ ಮಾತಾಡೋದಕ್ಕೆ? ಇತ್ತೀಚಿನ ದಿನಗಳಲ್ಲಿ ಪ್ರಯಾಗ್ರಾಜದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರತಕ್ಕಂಥ ವರದಿಗಳಿವೆ. ಸರ್ಕಾರ ಅದನ್ನು ಮುಚ್ಚಾಕುವಂತ ಪ್ರಯತ್ನ ಮಾಡ್ತು. ಸೊ ಹೀಗೆ ಕೆಲವೊಂದು ಲೋಪದೋಷಗಳನ್ನು ಮುಚ್ಚತಕ್ಕಂಥದ್ದು ಸರಿಯಲ್ಲ. ಇದು ಇವತ್ತು ಸಾಂತ್ವನ ಹೇಳಬೇಕಾದಂಥ ಕಾಲ. ಈ ರಾಜ್ಯದ ಯಾರು ಸಾವನ್ನಪ್ಪಿದ್ದಾರೆ ಅವರ ಕುಟುಂಬಗಳಿಗೆ ನಾವು ಸಾಂತ್ವನ ಹೇಳಬೇಕೇ ಹೊರತು ರಾಜಕೀಯ ದೊಂಬರಾಟಕ್ಕೋಸ್ಕರ ಪ್ರತಿಯೊಂದು ಕ್ಷಣನೂ ಕೂಡ ಮಾಧ್ಯಮಗಳ ಮುಂದೆ ಹೋಗಿ ದಿನ ಒಂದೊಂದು ಹೇಳಿಕೆ ಕೊಡೋದಿದೆಯಲ್ಲ, ಅದು ಎಷ್ಟು ಸರಿ ಅಂತಕ್ಕಂಥದ್ದು ಮಾಧ್ಯಮದ ಸ್ನೇಹಿತರು ಕೂಡ ಚಿಂತನೆ ಮಾಡಬೇಕು. ತಪ್ಪುಗಳನ್ನು ಸರಿಪಡಿಸಲಿಕ್ಕೆ ನಿಮ್ಮ ಸಲಹೆಗಳೇನು ಅನ್ನೋದನ್ನ ಕೊಡಬೇಕಾಗ್ತದೆ. ರಾಜಕೀಯಕ್ಕೋಸ್ಕರ ಯಾರನ್ನ ಅವ್ರ ರಾಜೀನಾಮೆ ಕೊಡಿ, ಇವ್ರನ್ನ ರಾಜೀನಾಮೆ ಕೊಡಿ, ನಾಳೆ ಇನ್ನೊಬ್ಬನ ರಾಜೀನಾಮೆ ಕೊಡಿ, ಎಲ್ಲರ ರಾಜೀನಾಮೆನೂ ನಾವು ಕೇಳ್ಬೋದು. ಪ್ರಧಾನಮಂತ್ರಿನ ಕೇಳ್ಬೋದು, ಮುಖ್ಯಮಂತ್ರಿನ ಕೇಳ್ಬೋದು. ನಿಮ್ಮ ರಾಷ್ಟ್ರೀಯ ನಾಯಕರವರಲ್ಲ, ಅಲ್ಲಿ ಕುಸ್ತಿ ಆಡ್ಬೇಕಲ್ವ? ತಪ್ಪೇ ಆದ ಕಂಡಿಡಿದು ಆಕ್ಷನ್ ತಗೊಳ್ತಕ್ಕಂಥದ್ದು ಹೋರಾಟ ಅಲ್ಲಿ ಮಾಡ್ಕೋಬೇಕು. ಇವ್ರು ಮಾಡಿರೋ ತಪ್ಪಿಗೆ
ಪಹಲ್ಗಾಮ್ಗೂ ಇದಕ್ಕೂ ಸಂಬಂಧ ಏನು? ಪಹಲ್ಗಾಮ್ನಲ್ಲಿ ನಡೆದಂಥ ಘಟನೆ, ಮನಮೋಹನ್ ಸಿಂಗ್ 10 ವರ್ಷ ಇದ್ದಾಗ ಎಷ್ಟು ಬಾರಿ ಆಗಲಿಲ್ಲ ರಾಜೀನಾಮೆ ಕೊಟ್ಟರ? ಇವರ ಒಂದು ವರ್ಚಸ್ಗಳಿಗೋಸ್ಕರವಾಗಿ ಮಾಡದಿರ್ತಕ್ಕಂಥ ತಪ್ಪುಗಳಿದು. ಮಂಡ್ಯದ ಮೈ ಶುಗರ್ ಪ್ರೌಢಶಾಲೆಯ ಅಮೃತ ಮಹೋತ್ಸವದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮಾತಾಡ್ತಾ ಇದ್ರು. ಮಾತಾಡ್ತಾ ಯಾಕೋ ತುಂಬ ಭಾವುಕರಾದರು. ಮಂಡ್ಯದಲ್ಲಿ ನನ್ನ ಒಂದು ಕಣ್ಣು, ಒಂದು ಹೃದಯ ಇಲ್ಲೇ ಇರುತ್ತೆ. ನನಗೆ ಬೇಕಿರೋದು ನಿಮ್ಮೆಲ್ಲರ ಹೃದಯದಲ್ಲಿ ಸ್ಥಾನ. ಆ ಸ್ಥಾನವನ್ನು ಶಾಶ್ವತವಾಗಿ ಪಡೆದು ಇಲ್ಲಿನ ಮಣ್ಣಿಗೆ ಹೋಗ್ತೀನಿ ಅಂದರು. ಯಾಕೋ ಭಾಳ ಇಮೋಷ್ನಲ್ ಆದ್ರಪ್ಪ. ಕೇಳಿಸ್ಕೊಳ್ಳಿ. ಈಗ HMT ಕಾರ್ಖಾನೆ ಇದು ಫಾರೆಸ್ಟ್ ಲ್ಯಾಂಡು ಅಂತೇಳಿ ತಕರಾರಾಗಿ ತಗೊಂಡು ಕೂತವ್ರೆ. QS ಇಲ್ದು ನಾನು 1700 ಕೋಟಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅದಕ್ಕೆ ಜೀವ ಕೊಡೋಕೆ ಹೋದರೆ ಅದಕ್ಕೆ ತಕರಾರು ಕೊಟ್ಟು ತೆಗೆದು ನಿಲ್ಲಿಸಿದ್ರು. ಎಲ್ಲಿಂದ ಕೆಲಸ ಮಾಡೋದು? ಅದಕ್ಕೆ ನಾನು ಹೇಳಿದ್ದೆ ಮಂಡ್ಯಗೆ ವರ್ಕೌಟ್ ಮಾಡ್ತಾ ಇದ್ದೀನಿ. ಯಾರಿಗೂ ನಿರಾಸೆ ಆಗಲ್ಲ. ಮಂಡ್ಯ ಜಿಲ್ಲೆಗೂ ನಮ್ಮ ಯುವಕರಿಗೂ ಉದ್ಯೋಗ ಕಲ್ಪಿಸಲಿಕ್ಕೆ ಕೆಲವು ತೀರ್ಮಾನ ಮಾಡ್ತಾ ಇದ್ದೀನಿ. ಇನ್ನು BJP ನಾಯಕರುಗಳಿಗೂ ಆಡಳಿತ ಪಕ್ಷ ಕಾಂಗ್ರೆಸ್ ನಾಯಕರುಗಳಿಗೂ ಮಧ್ಯದಲ್ಲಿ ಟಾಕ್ ಫೈಟು. ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅಂತ BJPಯವರು. ಯಾಕ್ರಿ ಕೊಡಬೇಕು ಅಂತ ಕಾಂಗ್ರೆಸ್ನವರು. ಅದನ್ನೊಂದು ಸಲ ಕೇಳಿಸ್ಕೊಂಬಿಡಿ. ಮೊನ್ನೆ ಬೆಂಗಳೂರಲ್ಲಿ ಆದಂಥ ದುರ್ಘಟನೆಗೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳು ಇದರ ಹೊಣೆ ಹೊತ್ತು ಅವರು ರಾಜೀನಾಮೆ ಕೊಡಬೇಕು. ವಿಧಾನಸೌಧದಲ್ಲಿ ಏನೋ ಇವರು ಸಮಾರಂಭ ಆಯೋಜಿಸಿದರು. ಅದರಲ್ಲಿ PWD ಅವರು ಸ್ಪಷ್ಟವಾಗಿ ಹೇಳಿದರು, ಕೇವಲ 25ರಿಂದ 30 ಜನ ನೀವು ಸ್ಟೇಜ್ ಮೇಲೆ ಕುತ್ಕೋಬಹುದು, ಅದ್ರ ತಕ್ಕಂಗೆ ವ್ಯವಸ್ಥೆ ಆಗಿದೆ ಅಂತ ಹೇಳಿ DK ಶಿವಕುಮಾರ್ ಅವರು. ಅದಾದ್ಮೇಲೆ ಒಂದು ಕಣ್ಣೀರಿನ ರಾಜಕಾರಣ ಮಾಡೋಕ್ಕೆ ಕೆಲಸ ಮಾಡ್ತಾರೆ. ಅಲ್ಲಿ ಹೊರಗೆ ಪ್ರೆಸ್ದವರು ಸ್ಪಷ್ಟವಾಗಿ ಈ ರೀತಿ ದುರ್ಘಟನೆ ಆಗಿ ಸತ್ತಿದಾರಲ್ಲ, ಅದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಅಂತ ಕೇಳಿದಾಗ, ಇಲ್ಲ ಅದ್ರ ಬಗ್ಗೆ ನಾನು ವಿಚಾರ ಮಾಡ್ತೇನೆ ಅಂತ ಹೇಳಿ ಒಳಗೆ ಹೋಗಿ ಕಪ್ಪನ್ನು ಮುತ್ತು ಕೊಡ್ತಾರಂತಂದ್ರೆ ಇವ್ರಿಗೆ ಯಾವ ರೀತಿ ಸ್ಪಂದನೆ ಐತಿ ಜನರ ಬಗ್ಗೆ, ಯಾವ ರೀತಿ ಇವ್ರದ್ದು ಮನಸ್ಥಿತಿ ಐತಿ ಅಂಥೇಳಿ ಗೊತ್ತಾಗ್ತದೆ. ಮೊನ್ನೆ ಕಾಶ್ಮೀರದಲ್ಲಿ ನಡೀತಲ್ಲ, 26 ಜನ ಸತ್ರಲ್ಲ, ಅವತ್ತು ಹೊಣೆಗಾರಿಕೆ ಯಾರು? ಮೋದಿಜಿಯವರದಲ್ವಾ, ಕೇಂದ್ರ ಸರ್ಕಾರದಲ್ವಾ? ರಾಜೀನಾಮೆ ಕೊಟ್ರ? ಅಲ್ಲೇ ರೈಲ್ವೆ ಸ್ಟೇಷನ್ ನುಗ್ಲಾಗಿ ಎಷ್ಟು ಜನ ಸತ್ತೋದ್ರು? ಕುಂಭಮೇಳದಲ್ಲಿ ಎಷ್ಟು ಜನ ಸತ್ತೋದ್ರು? ಅದಕ್ಕೆಲ್ಲ ಇವರಿಗೆ ಏನು ಉತ್ತರ ಕೊಡಲ್ಲ. ಇವ್ರು ಯಾರು? ರಾಜ್ಯದಲ್ಲಿ ನೆಮ್ಮದಿ ಶಾಂತಿ ಕೊಡುವಂತ ಕೆಲಸ ಅವ್ರು ಮಾಡಬೇಕು. ಬೆಂಕಿ ಹಾಕೋ ಕೆಲಸ ಮಾಡಕ್ ಹೋಗಬಾರದು. ಏನು ಮೊನ್ನೆ ಕಾಶ್ಮೀರದಲ್ಲಾಗಿರೋ ಘಟನೆ, 26 ಜನರು ಗುಂಡೇಟ್ ಹೊಡಿಬೇಕಾದ್ರೆ ನೀವೇನು ಎಲ್ಲೋಗಿದ್ರಿ? ನೀವು ಅವತ್ತು ನೀವು ರಾಜೀನಾಮೆ ಕೊಟ್ರ? ನೀವು ಅವತ್ತು ಕೊಡ್ಬೇಕಾಯ್ತು. ಅವತ್ತು ರಾಜೀನಾಮೆ ನೀವು ಕೊಡಿಸಿದ್ರೆ, ಅಮಿತ್ ಶಾ ಮೋದಿಜಿಯವ್ರನ್ನ ರಾಜೀನಾಮೆ ಕೊಡಿಸಿದ್ರೆ ಖಂಡಿತ ನಾವು ಇವತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ರಾಜೀನಾಮೆ ಕೊಡಿಸ್ತಿದ್ದೀವಿ. ನಾವು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ಕೈಗೆ ರಕ್ತ ಅಂಟ್ಕೊಂಡಿದೆ. ತಮ್ಮ ಕೈಯಲ್ಲಿರುವಂತಹ ರಕ್ತವನ್ನ ಅವರು ತೊಳ್ಕೊಳಕ್ಕೆ ನೋಡ್ತಾ ಇದ್ದಾರೆ ಮತ್ತು ಅಧಿಕಾರಿಗಳಿಗೆ ಅದನ್ನ ಅಂಟಿಸಕ್ಕೆ ನೋಡ್ತಾ ಇದ್ದಾರೆ, ಅವರ ಮೂತಿಗೆ ಒರೆಸೋಣ ಅಂತ ಹೇಳಿ. ಇದರ ಪರಿಣಾಮವೇ ಒಳ್ಳೆಯ ಅಧಿಕಾರಿ, ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳ್ತಾ ಇದ್ವಿ. ನಮ್ಮ ಬೆಂಗಳೂರಿಗೆ ಪೊಲೀಸ್ ಕಮಿಷನರ್ ಆದ್ರು ಅಂತ ಹೇಳ್ಕೊಂತಿದ್ವಿ. ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಬೆಂಗಳೂರಿನ ಇತಿಹಾಸದಲ್ಲಿ ಅಥವಾ ಯಾವುದೇ ಮೆಟ್ರೋಪಾಲಿಟನ್ ಸಿಟಿಯ ಇತಿಹಾಸದಲ್ಲಿ ಅಧಿಕಾರಿಗಳು ತಪ್ಪು ಮಾಡಿದಾಗ ಟ್ರಾನ್ಸ್ಫರ್ ಮಾಡೋದನ್ನ ನಾವು ಕೇಳಿದೀವಿ. ಆದ್ರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾಡಿದಂತ ತಪ್ಪಿಗೆ ಒಬ್ಬ ಕಮಿಷನರ್ ಅನ್ನ ಸಸ್ಪೆಂಡ್ ಮಾಡಿದ್ದು ನಾವು ನೋಡಿಲ್ಲ. ನೀವು ತಪ್ಪು ಮಾಡಿ ನೀವು ತಿಂದು ಇವತ್ತು ಅವರ ಮೂತಿಗೆ ನೀವು ಒರೆಸ್ತಾ ಇದ್ದೀರಿ, ಆ ರಕ್ತವನ್ನ ಅವರ ಮೂತಿಗೆ ನೀವು ಒರೆಸ್ತಾ ಇದ್ದೀರಿ. ಸೊ ವಿಜೇಂದ್ರ ಅವರು ಗವರ್ನರ್ದು ಹೇಳಿದ್ರ, ಗವರ್ನರ್ನು ಆಚೆ ತೆಗಿಬೇಕು ಅಂತ ಹೇಳಿ ಕೇಳಿ ಗವರ್ನರ್ನ. ಮುಖ್ಯಮಂತ್ರಿಗಳದ್ದು ರೆಸಿಗ್ನೇಷನ್ ಕೇಳ್ತಾರೆ. ಸಿಂಧೂರ್ ವಿಚಾರದಲ್ಲಿ ಯಾರು ರೆಸಿಗ್ನೇಷನ್ ಕೇಳ್ತೀರಾ ನೀವು? ಇಂಟೆಲಿಜೆನ್ಸ್ ಮೇಲೆ ಏನಾರು ಆಕ್ಷನ್ ತಗೊಂಡ್ರ? ನಮ್ಮ ಪ್ರಧಾನಮಂತ್ರಿಗಳ ಜೊತೆಗೆ ನಾವೆಲ್ಲ ಇದ್ವಿ. ಹೋಗಿ ನುಗ್ಗಿ ಹೊಡೀರಿ, ನೀವು ಸಂಪೂರ್ಣವಾಗಿ ದೇಶ ನಿಮ್ ಜೊತೆಗಿದೆ ಅಂತ ಹೇಳಿ. ವಿರೋಧ ಪಕ್ಷದವರಿಗೆ ಅವರಿಗೆ ಇದೊಂದು ರೋಗ, ಟೀಕೆ ಮಾಡ್ತಕ್ಕಂಥದ್ದು ರೋಗ. ನಾವೇನು ಮಾಡೋದು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.